ಫ್ರೆಂಡ್ಸ್ ಇವಾಗ ಹೇರ್ ಕೇರ್ದು ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಸೊ ನಾವು ಫಸ್ಟು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ನಮ್ಮದು ಹೇರ್ನ ನಾವು ಹೇಗೆ ಕೇರ್ ಮಾಡ್ಕೋಬೇಕು ಅಂದರೆ, ನೋಡಿ ನನ್ನ ಹೇರು ಅಂದರೆ ನನಗೇನು ಏರ್ ಫಾಲ್ ಆಗಲ್ಲ ಅಂತಲ್ಲ, ಆ್ಯಕ್ಚುಲಿ ಏರ್ ಫಾಲ್ ಕೂಡ ಆಗುತ್ತೆ ನನಗೂ ಕೂಡ. ಫ್ರೆಂಡ್ಸ್, ಇವಾಗ ನಾವು ಫಸ್ಟು ಸ್ಪ್ರೇಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನೈಟೇ ನೆನೆಹಾಕ್ಬಿಟ್ಟಿದ್ದೀನಿ, ಅದು ವೀಡಿಯೋ ಡಿಲೀಟ್ ಆಗಿದೆ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಟ್ಲು ತೊಗೊಂಬಿಟ್ಟು ರೋಸ್ಮೆರಿ ಲೀವ್ಸ್ ಬರುತ್ತೆ ನೋಡಿ, ಅದು 2 ಸ್ಪೂನ್ ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ತುಂಬ ಹೇರಿಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. 2 ಸ್ಪೂನ್ ರೋಸ್ಮೆರಿ ಲೀವ್ಸ್ ಹಾಕ್ಕೊಳ್ಳಿ. ನಾನು ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀವಿ, ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ಮೆಂತ್ಯ 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಮೆಂತ್ಯ, 2 ಸ್ಪೂನ್ ರೋಸ್ಮೆರಿ ಲೀವ್ಸು ಮತ್ತು ಇದು ಪಲಾವ್ ಎಲೆ 2ರಿಂದ 3 ನಿಮಗೆ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದು ಲವಂಗ ನಾನೊಂದು 10 ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ಳಿ. ಅದರೊಳಗೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು, ಸ್ಮಾಲ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಕರ್ಬೇವಿನ ಅಷ್ಟೇ ಒಂದು 10ರಿಂದ 15. ಇದಿಷ್ಟು ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು ನೈಟ್ ಫುಲ್ಲು ನೆನೆಸ್ಬಿಡಿ. ಒಂದು ನೈಟ್ ಫುಲ್ಲು ನೆನ್ಕೋಬೇಕು. ನೆಂದ್ಬಿಟ್ಟು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಬಾಯ್ಲ್ ಮಾಡಬೇಕು ಸ್ವಲ್ಪ, ಯಾಕಂದರೆ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಬಾಯ್ಲ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಅದರದ್ದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಂದು 5 ನಿಮಿಷದಿಂದ 8 ನಿಮಿಷ ಕುದಿಸಿ ಚೆನ್ನಾಗಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ, ಕುದಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಈರುಳ್ಳಿನೂ ಅಷ್ಟೇ ತುಂಬ ನಮಗೆ ಹೇರ್ಗೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹೇರು, ಮತ್ತು ಶೈನಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕಲರ್ ಬಂದರೆ ಸಾಕು. ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಇಲ್ಲ 8 ಮಿನಿಟ್ಸ್ ಕುದಿಸ್ಕೊಳ್ಳಿ. ಮತ್ತು ನೋಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಉಕ್ಕೋಗ್ಬಿಡುತ್ತೆ. ನೋಡ್ಕೊಂಡು ಕುದಿಸಿ ಆಫ್ ಮಾಡಿಬಿಟ್ಟು ನಾವು ಏನಾದರೂ ಒಂದು ಲೋಟಕ್ಕೆ ಫಸ್ಟೇ ಸೋಸ್ಕೊಳ್ಳಿ. ಆಮೇಲೆ ನಾವು ಬಾಟಲ್ಗೆ ಹಾಕ್ಕೊಳ್ಳೋಣ, ಯಾಕಂದರೆ ಬಾಟಲ್ ಪ್ಲಾಸ್ಟಿಕ್ ಅಲ್ವಾ, ಬಿಸಿ ಇದಾಗ್ಬಿಡುತ್ತೆ. ಫಸ್ಟು ನೀಟಾಗಿ ಸೋಸ್ಕೊಳ್ಳಿ. ಎಲ್ಲ ಸೋಸ್ಕೊಂಬಿಟ್ಟು ಅದು ಹಾರಲಿಕ್ಕೆ ಬಿಡಿ. ಒಂದು 1 ಅವರ್ 2 ಅವರ್ ಬಿಟ್ಟುಬಿಟ್ಟು ಅದಕ್ಕೆ ಆರ್ಕೊಂಡಿದೆ ಇವಾಗ ಆಲ್ರೆಡಿ. ನಾವೇನು ಮಾಡಬೇಕು, ಇದು ಕ್ಯಾಪ್ಸೂಲ್ ಬರುತ್ತಲ್ಲ, ವಿಟಮಿನ್ ಕ್ಯಾಪ್ಸೂಲು, ಇದಕ್ಕೆ ನಾವು ಫಸ್ಟು ಲೋಟಕ್ಕೆ ಹಾಕ್ಬೇಡಿ ನೀವು ಕ್ಯಾಪ್ಸೂಲ್, ಎಲ್ಲ ಅದರಲ್ಲೇ ಕಚ್ಕೊಬಿಡುತ್ತೆ ಕ್ಯಾಪ್ಸೂಲಲ್ಲಿರೋ ಅದು ಆಯಿಲೆಲ್ಲ. ನೀವು ಸ್ಪ್ರೇ ಬಾಟಲ್ಸ್ ಬರುತ್ತೆ ನೋಡಿ, ಇವಾಗ ಎಲ್ಲ ಕಡೆ ಸಿಗುತ್ತೆ. ಅದು ಸ್ಪ್ರೇ ಬಾಟಲ್ ಹಾಕಿಬಿಟ್ಟು 2 ಕ್ಯಾಪ್ಸೂಲ್ ಹಾಕ್ತಾಯಿದ್ದೀನಿ ನಾನು, ವಿಟಮಿನ್ ಕ್ಯಾಪ್ಸೂಲ್ 2 ಹಾಕ್ತಾಯಿದ್ದೀನಿ. ಅದನ್ನು 2 ತೊಗೊಂಡ್ಬಿಟ್ಟು, ಇದು ಅಷ್ಟೇ ಹೇರಿಗೂ ಮತ್ತು ನಾವು ಕಣ್ಣತ್ರ ಡಾರ್ಕ್ ಸರ್ಕಲ್ಲು ಮತ್ತು ಪಿಗ್ಮೆಂಟೇಷನ್ಗೆಲ್ಲನೂ ತುಂಬ ಹೆಲ್ಪ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ತುಂಬ ವರ್ಕ್ ಆಗುತ್ತೆ, ನೀವು ಟ್ರೈ ಮಾಡಿ. ಕ್ಯಾಪ್ಸೂಲ್ 2 ಓಪನ್ ಮಾಡಿಬಿಟ್ಟು ನೀವು ಅದು ಬಾಟಲ್ಗೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಬಾಟಲ್ಗೆ ಹಾಕಿ ಶೇಕ್ ಮಾಡಿ 1 ವೀಕ್ ಇಟ್ಕೋಬೋದು ಆರಾಮಾಗಿ. ನೀವು ಫ್ರಿಜ್ಜಲ್ಲಿ ಒಂದು 7 ಡೇಸ್ 8 ಡೇಸ್ ಸ್ಟೋರ್ ಮಾಡ್ಕೋಬೋದು. ಹಾಗಾಗಿ ನೀವು, ಯಾಕಂದರೆ ಮುಂಚೆ ಲೋಟಕ್ಕೆ ಹಾಕಿದ್ರೆ ಅಲ್ಲೇ ಕಚ್ಕೊಳ್ಳುತ್ತೆ, ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಬಾಟಲ್ಗೆ ಹಾಕಿ 1 ವೀಕ್ ಇಟ್ಟಿರ್ತೀವಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಕ್ಯಾಪ್ಸೂಲು ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಮಿಕ್ಸ್ ಮಾಡಿಕೊಂಡು ನೀವು ಡೈಲಿ ಮಾರ್ನಿಂಗ್ ಆ್ಯಂಡ್ ನೈಟು ಸ್ಪ್ರೇ ಮಾಡ್ತಾ ಬನ್ನಿ. ಮಾಡಿಕೊಂಡು ಕೂಮ್ ಮಾಡ್ಕೊಳ್ಳಿ ಚೆನ್ನಾಗಿ ಹೇರ್ನ. ಇದು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ತಲೆ ಬಾಚ್ಕೊಂಡು ಜಡೆ ಹಾಕ್ಕೊಂಡು ನೈಟು ಅಷ್ಟೇ, ಮಾರ್ನಿಂಗು ನೈಟು. ಹೇರ್ ಕೇರ್ದು ಬಗ್ಗೆ ಹೇಳ್ತಾ ಇದ್ದೀನಪ್ಪ. ಸೊ ನಾವು ಫಸ್ಟು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ನಮ್ಮದು ಹೇರ್ನ ನಾವು ಹೇಗೆ ಕೇರ್ ಮಾಡ್ಕೋಬೇಕು ಅಂದರೆ, ನೋಡಿ ನನ್ನ ಹೇರು ಅಂದರೆ ನನಗೇನು ಏರ್ ಫಾಲ್ ಆಗಲ್ಲ ಅಂತಲ್ಲ, ಆ್ಯಕ್ಚುಲಿ ಏರ್ ಫಾಲ್ ಕೂಡ ಆಗುತ್ತೆ ನನಗೂ ಕೂಡ. ಬಟ್ ಇದ್ದಿದ್ದಲ್ಲಿ ಬೆಟರ್ ಆ್ಯಕ್ಚುಲಿ. ಇವಾಗ ಏರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ. ನಾನು ಸ್ಪ್ರೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ನನಗೆ ಇವಾಗ ಆ್ಯಕ್ಚುಲಿ ಬೆಟರ್ ಆಗಿದೆ. ನಾನು ತುಂಬ ಏರ್ ಫಾಲ್ ಆಗ್ತಾಯಿದೆ ಅಂತ ಈ ಒಂದು 2 ಮಂತ್ಸ್ ಬ್ಯಾಕ್ ನಾನು ಡಾಕ್ಟರ್ನ ಕೂಡ ತೋರಿಸಿದ್ದೆ. ಅವರು ತುಂಬ ಒಂದು ಅಟ್ಲೀಸ್ಟ್ 2 ಡೇಗೆ 10,000 ಏನೋ ಬಿಲ್ ಮಾಡಿಬಿಟ್ರು. ಬ್ಲಡ್ ಟೆಸ್ಟ್ ಏನೇನೋ ಮಾಡಿದ್ರು, ಐರನ್ ಎಲ್ಲ ಕಡಿಮೆ ಇದೆ ಅಂತ ಹೇಳಿದ್ರು. ಹೌದು, ಅದು ಕೂಡ ಇಂಪಾರ್ಟೆಂಟ್ ಮೇನ್ ಆ್ಯಕ್ಚುಲಿ. ನಾವು ಏನೇ ಸ್ಪ್ರೇ ಅಥವಾ ಏನೇ ಒಂದು ಹೋಮ್ ರೆಮಿಡಿ ಅಥವಾ ಆಯಿಲು ಏನೇ ಕೇರ್ ಮಾಡಿದ್ರು ನಮ್ಮ ಬಾಡಿಲಿ ಕೂಡ ಐರನ್ನು, ವಿಟಮಿನ್ಸು, ಮಿನರಲ್ಲು ಎಲ್ಲನೂ ಇದ್ದರೆ ಆ್ಯಕ್ಚುಲಿ ನೈಲ್ಸಿಗಾಗ್ಬೋದು, ಹೇರಿಗಾಗ್ಬೋದು, ಕಣ್ಣಿಗಾಗ್ಬೋದು, ಸ್ಕಿನ್ನಿಗಾಗ್ಬೋದು, ಪ್ರತಿಯೊಂದಕ್ಕೂ ಹೌದಲ್ವ. ಎಲ್ಲನೂ ಆ್ಯಕ್ಚುಲಿ ವಿಟಮಿನ್ಸ್ ಎಲ್ಲ ಮಿನರಲ್ಸ್ ಎಲ್ಲನೂ ನಮ್ಮ ಬಾಡಿಲಿ ಇದ್ರೇ ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿರೋದು. ಇವಾಗ ಹೇಗೆ ಮೂಳೆಗಳಿಗೆ ವಿಟಮಿನ್ಸ್ ಇರಬೇಕು, ಆಮೇಲೆ ಕ್ಯಾಲ್ಶಿಯಮ್ಸು ಜಾಸ್ತಿ ಇರಬೇಕು. ಕ್ಯಾಲ್ಶಿಯಮ್ಸು ಕಡಿಮೆ ಆದರೆ ಪೈನ್ ಎಲ್ಲ, ಬೋನ್ಸ್ ಎಲ್ಲ ಪೈನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಾಡಿ ಇದೆಲ್ಲ ಅಲ್ವಾ, ಕೈ ಕಾಲು ಬೆನ್ನು ಆ ಥರದ್ದು. ಸೊ ಹಾಗೆ ಹೇರ್ಗೂ ಅಷ್ಟೇ. ಅದು ಆ್ಯಕ್ಚುಲಿ ನಾವು ಏನೇ ಇದು ಮಾಡಿದ್ರೂ ಬಾಡಿಲಿ ಅದೆಲ್ಲ ಇಲ್ಲ ಅಂದ್ರೂ ಕಡಿಮೆ ಆಗುತ್ತೆ. ನಾವು ಅದಕ್ಕೆ ತಕ್ಕನಾಗೆ ಎಲ್ಲ ಟ್ಯಾಬ್ಲೆಟ್ಸೇ ತೊಗೋಬೇಕಂತ ಏನಿಲ್ಲ. ಮನೆಯಲ್ಲಿ ಇವಾಗ ಪ್ರತಿಯೊಂದು ತರಕಾರಿ, ಇವಾಗ ಹಣ್ಣುಗಳು, ಸೊಪ್ಪು, ಕಾಳುಗಳು, ಆ್ಯಕ್ಚುಲಿ ಮೊಳಕೆ ಕಟ್ಟಿದ ಕಾಳು ಎಲ್ಲನೂ ಪ್ರೋಟೀನ್ಸ್ ಎಲ್ಲ ಅದರಲ್ಲೂ ಸಿಗುತ್ತೆ. ಅದೆಲ್ಲ ನಾವು ಮನೇಲಿ ಆದಷ್ಟು ಯೂಸ್ ಮಾಡ್ಕೋಬೋದು. ಜಾಸ್ತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ನಿಮಗೆ ತಿನ್ನೋಕ್ಕಾಗುತ್ತೆ ಅಂದರೆ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು
ಬಾಯೆಲ್ಲ ವಾಶ್ ಮಾಡಿಕೊಂಡು ಬೇಕಾದರೆ ಬೆಳಗ್ಗೆ ನೀವು ಒಂದು 4ರಿಂದ 5 ಕರಿಬೇವಿನ ಸೊಪ್ಪಿಂದು ಕರಿಬೇವಿನ ಸೊಪ್ಪು ಬರುತ್ತಲ್ಲ ತಿನ್ಬೋದು ಒಳ್ಳೇದು ಕೂಡ. ಅಂದರೆ ಸ್ಟಾರ್ಟಿಂಗ್ ಒಂಥರ ಉಗ್ಗಲ್ಲ, ಆಮೇಲೆ ಸ್ಟಾರ್ಟಿಂಗ್ 2, ಆಮೇಲೆ ನೆಕ್ಸ್ಟ್ ಡೇ ಒಂದು 3 ಆ ಥರ ಕಂಟಿನ್ಯೂ ಮಾಡ್ಕೊಬೋದು, ತಿನ್ಬೋದು. ಅದೇ ಮನೆಯಲ್ಲಿ ಇವಾಗ ನಾವು ಅಡುಗೆ ಮಾಡಿದಾಗ ಕರಿಬೇವಿನ ಸೊಪ್ಪು ಅಂತ ತೆಗ್ದಾಕ್ಬಾರ್ದು ಆ್ಯಕ್ಚುಲಿ, ತಿನ್ನಬೇಕು, ಒಳ್ಳೆಯದೇ ಆ್ಯಕ್ಚುಲಿ ಹೇರಿಗೂ ಕಣ್ಣಿಗೂ ತುಂಬ ಒಳ್ಳೆಯದು. ಆಮೇಲೆ ಫಸ್ಟು ನಾವು ಆ್ಯಕ್ಚುಲಿ ಹೇರು ವಾಶ್ ಮಾಡೋದಂದರೆ ಜಾಸ್ತಿ ಹೇರ್ ವಾಶ್ ಮಾಡಬಾರ್ದು. ಇವಾಗ ಯಾವಾಗ ಹೊರಗಡೆ ಹೋಗ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಹೇರು ಬಿಸಿ ನೀರಲ್ಲಿ ವಾಶ್ ಮಾಡೋದು, ನಾವು ಆದಷ್ಟು ಬಿಸಿ ನೀರು ಹಾಕಿದಷ್ಟು ನಮ್ಮದು ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಸ್ವಲ್ಪ ಇವಾಗ ಫೇಸಿಗೆ ಹಿಂಗೆ ಸ್ವಲ್ಪ ಕೋಲ್ಡ್ ವಾಟರ್ ಆದಷ್ಟು ಒಳ್ಳೆಯದು, ಹೇರಿಗೆ ಕೂಡ ಅಷ್ಟೇ. ಉಗುರು ಬೆಚ್ಚ ನೀರು ಅಂತಾರಲ್ಲ, ಸೊ ಹಾಗಾಗಿ ತಲೆ ಕೂಡ ಅಷ್ಟೇ. ಆಯಿಲ್ ಏನಾದರೂ ಹಚ್ಕೊಂಡಾಗ ಸ್ವಲ್ಪ ನೀವು ಬಿಸಿ ಯೂಸ್ ಮಾಡ್ಬೋದು. ನೀವು ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ನಾರ್ಮಲ್ ಸ್ವಲ್ಪ ವಾಮ್ ವಾಟರು ತಲೆಗೆ ಮಾತ್ರ, ಈಗ ನೀವು ಹಾಕ್ಕೊಳ್ಳಿ ಅಂತಂದರೆ ಇಲ್ಲ, ತಲೆಗೆ ಮಾತ್ರ ನೀವು ಸ್ವಲ್ಪ ನಾರ್ಮಲ್ ಬಿಸಿ ಯೂಸ್ ಮಾಡಿದ್ರೆ ಆದಷ್ಟು ಒಳ್ಳೆಯದು. ಮತ್ತು ತಲೆಗೆ ಸ್ನಾನದ ಅದಾಯಿತು. ನಾವು ಆ್ಯಕ್ಚುಲಿ ನಾವು ಅಂದ್ಕೊತೀವಿ ಹೇರ್ನ ಅಂದರೆ ಬಾಚದೇ ಇದ್ದರೆ ಹೇರ್ ಫಾಲ್ ಕಡಿಮೆ ಅಂತ. ನಾವು ಅದು ಮಾಡೋದೇ ತಪ್ಪು ಆ್ಯಕ್ಚುಲಿ. ನಾವು ಅಟ್ಲೀಸ್ಟ್ ದಿನಕ್ಕೆ 2 ಟೈಮ್ ಆದರೂ ನಾವು ತಲೆನ ನೀಟಾಗಿ ಫುಲ್ಲು ಈ ಥರ ದೊಡ್ಡ ಅಲ್ಲಿ ಬರುತ್ತೆ ನೋಡಿ, ಆ ಥರದಲ್ಲಿ ಆದಷ್ಟು ನಾವು ಬಾಚಿಕೊಂಡ್ರೆ ಒಳ್ಳೆಯದು. ನಾವು ಎಷ್ಟು ನಮ್ಮ ಹೇರ್ನ ಸಿಕ್ಕು ಮಾಡ್ಕೊಳ್ತೀವೋ ಅಷ್ಟು ಹೇರ್ ಫಾಲ್ ಆಗುತ್ತೆ. ನನಗೆ ಆ್ಯಕ್ಚುಲಿ ಬಾಣ್ತಿ ಟೈಮಲ್ಲಿ ಅವಾಗ ಆ್ಯಕ್ಚುಲಿ ಏನೂ ತಲೆ ಬಾಚೋಂಗಿಲ್ಲ, ಏನಿಲ್ಲ ಅಲ್ವಾ. ಸೊ ಆವಾಗ 1 ವೀಕಾದರೂ ತಲೆ ಬಾಚೋದಿರಲಿಲ್ಲ, ಫುಲ್ಲು ಹಿಂಗೆ ಮೇಲೆ ಹಿಂಗೆ ಗಂಟು ಕೊಟ್ಕೊಂಡ್ಬಿಡೋದು, ಹಾಗೆ ಬಿಟ್ಬಿಡೋದು. ಸೊ ಹಾಗಾಗಿ ಅವಾಗಂತೂ ಸಿಕ್ಕಾಪಟ್ಟೆ ಬಾಣ್ತಿ ಟೈಮಲ್ಲಿ ಆ್ಯಕ್ಚುಲಿ ಎಲ್ರಿಗೂ ಹೇರ್ ಫಾಲ್ ಆಗುತ್ತೆ. ಪಾಪು ಅದೇನೋ ಹೇಳ್ತಾರೆ ಬಾಣ್ತಿ ಟೈಮಲ್ಲಿ ಹೇರ್ ಫಾಲ್ ಜಾಸ್ತಿನೇ ಅಂತ, ಹೇರ್ ಕೇರ್ ಮಾಡಲ್ಲ, ಪ್ಲಸ್ ಇನ್ನೊಂದು ಅವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಚೇಂಜಸ್ ಇರುತ್ತೆ, ನಾವು ಏನು ಕೇರ್ ಮಾಡೋಲ್ಲ. ಸೊ ಹಾಗೆ ಹೇರ್ ಫಾಲ್ ಆಗೇ ಆಗುತ್ತೆ. ಬಟ್ ನಮಗೆ ಜಾಸ್ತಿನೇ ಆಗ್ತಾಯಿತ್ತು ಇತ್ತೀಚೆಗಂತೂ ಜಾಸ್ತಿ ಆಯಿತು. ಸೊ ನಾನು ಅದಕ್ಕೆ ಏನು ಮಾಡಿದೆ, ಇವಾಗ ಅದು ಆ್ಯಕ್ಚುಲಿ ಇವಾಗೆಲ್ಲ ತುಂಬ ಟ್ರೆಂಡಿಂಗ್ ಆಯಿತು ಅದು ಸ್ಪ್ರೇ. ಅದು ನಾನು ಇವಾಗ ಜಸ್ಟ್ ವಿಡಿಯೋ ತೋರಿಸಿದ್ದು. ಅದು ಎಷ್ಟು ಅಂದರೆ ರೋಸ್ಮೇರಿ ಲೀವ್ಸ್ ಆ್ಯಕ್ಚುಲಿ ಯಾರಿಗೂ ಗೊತ್ತಿರಲಿಲ್ಲ ಮುಂಚೆ, ನನಗಂತೂ ಗೊತ್ತಿರಲಿಲ್ಲಪ್ಪ. ಅದು ಎಷ್ಟು ಟ್ರೆಂಡಿಂಗ್ ಆಯಿತು ಅಂದರೆ ಸಿಕ್ಕಾಬಡೆ, ಅದು ಅಷ್ಟು ಟ್ರೆಂಡ್ ಆಯಿತು. ನಾನು ನೋಡೋಣ ಅಟ್ಲೀಸ್ಟ್ ಅಂತ ಹೇಳಿ ಟ್ರೈ ಮಾಡಿದೆ, ನನಗೆ ಕೂಡ ವರ್ಕೌಟ್ ಆಯಿತು ಅದು ಸ್ಪ್ರೇ. ನಾವು ಏನು ಮಾಡಬೇಕು ಅಂದರೆ ಸ್ಪ್ರೇನ ಒಂದು ಬಾಟಲ್, ನಾನು ಆ್ಯಕ್ಚುಲಿ ವೀಡಿಯೋ ಹಾಕಿದ್ದೀನಿ ನೋಡಿ. ಸ್ಪ್ರೇನ ಆ್ಯಕ್ಚುಲಿ ನಾವು ಮಾರ್ನಿಂಗ್ 1 ಟೈಮು ಮತ್ತು ನೈಟ್ 1 ಟೈಮು ನೀಟಾಗಿ ಸ್ಪ್ರೇ ಕ್ಯಾಪ್ಸಿಗೆಲ್ಲ ನೀಟಾಗಿ ಇಲ್ಲೆಲ್ಲ ಪ್ರತಿಯೊಂದು ಕ್ಯಾಪ್ಸಿಗೂ ತೆಗೆದು ಈ ಥರ ಮಾಡಿ ಈ ಥರದ್ದು ನಾವು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಆದರೂ ಓಕೆ, ಇಲ್ಲಾಂದರೆ ನೀವು ಒಂದು ಬೌಲಲ್ಲಿ ಇಟ್ಕೊಂಡ್ಬಿಟ್ಟು, ಒಂದು ಬೌಲಲ್ಲಿ ಕಾಟನ್ನು ಅಥವಾ ಇಲ್ಲಾಂದರೆ ಈ ಥರ ಮುಂಚೆ ಅಮ್ಮವರೆಲ್ಲ ಹಚ್ಚರಲ್ಲ, ಈ ಥರ ಬೆಳ್ಳೆ ಇದ್ಬಿಟ್ಟು ಈ ಥರ ಹೀಗೆ ಒಟ್ಟಿನಾಗಿ ಈ ಕ್ಯಾಲ್ಸಿಗೆ ನೀಟಾಗಿ ಅದು ಟಚ್ ಆಗಬೇಕು. ನಾವು ಹೇರಿಗೆ ಅಪ್ಲೈ ಮಾಡಿಲ್ಲ ಅಂದರೂ ಈ ಕ್ಯಾಲ್ಸಿಗೆ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾವು ಜಾಸ್ತಿ ಆಯಿಲೆಲ್ಲ ಹಚ್ಚಲ್ಲ, ಇವಾಗೆಲ್ಲ ಡ್ಯಾಂಡ್ರಫ್ ಕೂಡ ಆಗುತ್ತೆ. ಹಾಗಾಗಿ ಅದಕ್ಕೆ ನಾವು ಕ್ಯಾಪ್ಸಿಗೆ ಮೇಯ್ನ್ ನಾವು ಕ್ಯಾಪ್ಸಿಗೆ ಯೂಸ್ ಮಾಡಬೇಕು. ಓಕೆ, ಸ್ನಾನ ಹೇಗೆ ವೀಕಲ್ಲಿ 2 ದಿನ ಮಾಡಿ ಸಾಕು. ತುಂಬ 3 ದಿನ 4 ದಿನ ಸ್ನಾನ ದಿನ ಬಿಟ್ಟು ದಿನ ಅಟ್ಲೀಸ್ಟ್ 3 ಡೇಸ್ ಒನ್ಸ್ ಮಾಡಿದ್ರೂ ಸಾಕಾಗುತ್ತೆ. ತುಂಬ ಬೇಡ ಅಂತ ನಾನು ಮಾಡೋದು ಹೇಳ್ತಾ ಇದ್ದೀನಿ. ನಾನು ವೀಕಲ್ಲಿ 2 ಡೇಸ್ ಅಷ್ಟೇ ತಲೆಗೆ ಸ್ನಾನ ಮಾಡೋದು. ಮತ್ತು ನಾನು ಆಯಿಲ್ ಆ್ಯಕ್ಚುಲಿ ಡಾಕ್ಟರ್ನ ಕೇಳಿದ್ರೆ ಆಯಿಲ್ ಅಪ್ಲೈ ಮಾಡಬೇಡಿ ಅಂತ ಹೇಳಿದ್ರು ನನಗೆ. ಆಯಿಲ್ ಅಪ್ಲೈನೇ ಇಲ್ಲ. ನಾನು ಕೇಳಿದೆ ಆ್ಯಕ್ಚುಲಿ ಆಯಿಲ್ ಅಂದರೆ ಹೇಗೆ ಮ್ಯಾಮ್ ವೀಕಲ್ಲಿ 2 ಡೇಸ್ ಅಥವಾ ಹೇಗೆ ಅಪ್ಲೈ ಮಾಡಬೇಕು ಅಂತ. ಆಯಿಲ್ ಅಪ್ಲೈ ಮಾಡಬೇಡಿ, ಆಯಿಲ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಬಟ್ ನಮಗೆ ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ನಮ್ಮ ಹೇರ್ ಎಲ್ಲ ಡ್ರೈ ಅನಿಸುತ್ತೆ ನೋಡಿ. ಅಂದರೆ ನನ್ನ ಹೇರು ಸ್ವಲ್ಪ ಫ್ರಿಜ್ಜಿನೇ, ಅಷ್ಟೊಂದೇನು ಸ್ಮೂತ್ ಇಲ್ಲ. ನಾವು ಬೇಕಿದ್ದರೆ ನೀವು ಆಯಿಲ್ ಅಪ್ಲೈ ಮಾಡಿ ನೋಡಿ, ನೆಕ್ಸ್ಟ್ ಟೈಮ್ ನೋಡಿ, ಅದು ನಿಮ್ಮ ಹೇರು ಥರ ಸ್ಮೂತು ಸಿಲ್ಕಿನೆಸ್ ಕೂಡ ಇರುತ್ತೆ. ನಾನು ಆಯಿಲ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆ ನ್ಯಾಚುರಲ್, ಅಂದರೆ ಕೊಬ್ಬರಿ ಎಣ್ಣೆ ನೀವು ಪ್ಯೂರ್ ತೊಗೊಂಡ್ರೆ ಒಳ್ಳೇದು ಆ್ಯಕ್ಚುಲಿ. ನೀವೇನಾದರೂ ಕೊಬ್ಬರಿ ಇದ್ದರೆ ಆ್ಯಕ್ಚುಲಿ ಮಾಡ್ಕೋಬೋದು, ಒಳ್ಳೆಯದು. ಇಲ್ಲ ತೀರಾ ಇಲ್ಲ ಅಂದರೆ ಚೆನ್ನಾಗಿರೋದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಚೆನ್ನಾಗಿರೋದು ಬರುತ್ತಲ್ಲ, ತೊಗೊಂಡು ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ನಾನು ಇದಕ್ಕೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ. ಇದು ನೋಡಿ ಅದೆಲ್ಲ ತೆಗೆದಲ್ಲ ಅದೇ ಇದೆ ಆ್ಯಕ್ಚುಲಿ. ನಾನು 1 ಬಾಟಲ್, ಇಷ್ಟು ಬಾಟಲ್ 1/2 kg ಇಲ್ಲ 1 kg ಅಂದ್ಕೊಳ್ಳಿ, 3/4 kg ಇರ್ಬೋದು ಮೇ ಬಿ. ಇಷ್ಟು ಬಾಟಲ್ಗೆ ನಾನು ಒಂದು 5 ಇಂದ 8 ಸ್ಪೂನಷ್ಟು ಹರಳೆಣ್ಣೆ ಹಾಕಿದ್ದೀನಿ. ಹರಳೆಣ್ಣೆ ಆ್ಯಕ್ಚುಲಿ ತುಂಬ ಒಳ್ಳೆಯದು. ನಾವು ಅಂತೀವಿ ಅದು ತುಂಬ ತಿಕ್ಕಿರುತ್ತೆ, ವಾಶ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನೀವು ಏನೂ ಮಾಡಲಿಲ್ಲ ಅಂದ್ರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನೀವು ವೀಕ್ಲಿ 2 ಟೈಮ್ ಆಯಿಲ್ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿದ್ರೆ ಇದು ತುಂಬ ಒಳ್ಳೆಯದು. ಬೇರೆ ಏನೋ ನಾನು ಎಕ್ಸ್ಟ್ರಾ ಮಾಡಿಲ್ಲ ಅಂದರು. ನೀವು ನನ್ನ ಮಗಳು ಹೇರು ಕೂಡ ಆ್ಯಕ್ಚುಲಿ ನೋಡ್ತೀರಾ, ಅವಳ ಹೇರು ಅಷ್ಟೇ. ನಾನು ಅವಳಿಗೆ 5 ಇಯರ್ಸ್ ಇವಾಗ. ಆ್ಯಕ್ಚುಲಿ 5 ಇಯರ್ಸಿಂದ ನಾನು ಒಂದು ದಿನಕ್ಕೂ, ಈಗ ರೀಸೆಂಟಾಗಿ 1 ಮಂತ್ ಇವಾಗ ಸಮ್ಮರ್ ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ ಅವಾಗಿಂದ ನಾನು ಈ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ತಿಕ್ಕು ಮತ್ತು ಯಾವಾಗ ಕೆಳಗಡೆ ಬಿಟ್ಕೊಳ್ಳುತ್ತೆ ಅದು ಪಾಪ, ಸೆಕೆ ಜಾಸ್ತಿ ಅಂತ ಅಷ್ಟೇ. ಇವಾಗ ಇದನ್ನು ಯೂಸ್ ಮಾಡ್ತೀನಿ, ಕೊಬ್ಬರಿ ಎಣ್ಣೆ ಮಿಕ್ಸು. ಅವಳು ಅವಾಗಿಂದ ಕೂಡ ನಾನು ಹರಳೆಣ್ಣೆ ಯೂಸ್ ಮಾಡಿರೋದು. ವೀಕಲ್ಲಿ ಕಂಪಲ್ಸರಿ 2 ದಿನ ಹಚ್ತೀನಿ. ಒಳ್ಳೇದು ಕೂಡ ನಿಮಗೆ. ಆದರೆ ಹಚ್ಕೊಂಡು 2 ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ನನಗೆ ಆಯಿಲ್ ಇಷ್ಟ ಇಲ್ಲಪ್ಪ ಅನ್ನೋರು, ತೀರಾ ನಮಗೆ ಅನ್ನೋರು ಇಲ್ಲ, ನಾವು ಓಕೆ ಅಂದರೆ ಜಾಸ್ತಿ ಕೂಡ ಬಿಡಬಾರ್ದು. 2 ಡೇಸ್ 3 ಡೇಸ್ ಬಿಡಲೇಬಾರ್ದು ಆ್ಯಕ್ಚುಲಿ. ನಾವು ಆಯಿಲ್ ಹಚ್ಕೊಂಡು ಹೊರಗಡೆ ಎಲ್ಲ ಹೋದಷ್ಟು ನಮಗೆ ಡ್ಯಾಂಡ್ರಫ್ ಆಗೋದು ಜಾಸ್ತಿ. ಧೂಳು ಎಲ್ಲ ನಾವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಲ್ವ, ಧೂಳೆಲ್ಲ ಕೂದೋದು ಅದು ಹಂಟು ಥರ ಹಾಕ್ಬಿಟ್ಟು ನಮಗೆ ಕ್ಯಾಲ್ಸೆಲ್ಲ ಕೂತ್ಕೊಂಡು ಅದೇ ಆ್ಯಕ್ಚುಲಿ ನಮಗೆ ಡ್ಯಾಂಡ್ರಫ್ ಆಗೋದು. ಆಯಿಲ್ ಹಚ್ಚಿದ ತಕ್ಷಣ ನೀವು ನೈಟ್ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಧ್ಯಾಹ್ನ ಅಪ್ಲೈ ಮಾಡಿಕೊಂಡು ನೈಟು ಬಿಟ್ಬಿಟ್ಟು ನೀವು ನಾಳೆ ಮಾರ್ನಿಂಗ್ ಕೂಡ ವಾಶ್ ಮಾಡ್ಕೋಬೋದು. ಇದು ನಾನು 2 ಟೈಮ್ಸ್ ವೀಕಲ್ಲಿ ಹಚ್ಚುತ್ತೀನಿ. ಇದಕ್ಕೆ ನಾನು ಬೇರೆ ಏನು ಹಾಕಿಲ್ಲ. ಆ ಹೇಳಿದ್ನಲ್ಲ ಕೊಬ್ಬರಿ ಎಣ್ಣೆ, ಒಂದು 8 ಸ್ಪೂನಷ್ಟು ಹರಳೆಣ್ಣೆ ಹಾಕಿದ್ದೀನಿ.
ಅದಾದಮೇಲೆ ಇದಕ್ಕೂ ಕೂಡ ನಾನು ಆ್ಯಕ್ಚುಲಿ ಎಣ್ಣೆನ ಒಂದು ಬಾಣಲಿಲಿ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಕೂಡ ಹೆಚ್ಚಾಗಿ ಹಾಕಿ ಚೆನ್ನಾಗಿರುತ್ತೆ. ಒಂದು ದಪ್ಪ ಸೈಜ್ ಈರುಳ್ಳಿ, ಸ್ವಲ್ಪ ಕೆಂಪು ಸೈಜು ಬರುತ್ತಲ್ಲ ಅದು, ಕೆಂಪು ಕಲರ್ ಪಿಂಕ್ ಕಲರ್ ಬರುತ್ತಲ್ಲ ಅದು ಹಾಕಿ ಅದು ಹಾಕ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು, ಆಮೇಲೆ ಅಲೋವೆರಾ ಜೆಲ್ ಬರುತ್ತೆ ನೋಡಿ. ನೀವು ಅಲೋವೆರಾ ಜೆಲ್ ಆ್ಯಕ್ಚುಲಿ ನ್ಯಾಚುರಲ್ ಯೂಸ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಅಲೋವೆರಾ ಎಲ್ಲರ ಮನೇಲೂ ಬೆಳೆದಿರ್ತಾರೆ. ಅಲೋವೆರಾನ ನೀಟಾಗಿ ಆ ಕಡೆ ಸೈಡಲ್ಲೆಲ್ಲ ಕಟ್ ಮಾಡ್ಕೊಂಬಿಟ್ಟು ಅದು ಎಲ್ಲೋ ಥರ ಬರುತ್ತೆ ನೋಡಿ, ಅದು ವಾಶ್ ಮಾಡ್ಕೊಂಬಿಟ್ಟು ಪೀಸಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಹಾಕೊಳ್ಳಿ. ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಕುದಿಸಿ ಚೆನ್ನಾಗಿ ಅಲೋವೆರಾ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಆಮೇಲೆ ಹೈಬಿಸ್ಕಸ್, ದಾಸವಾಳ. ನೀವು ಯಾವ ದಾಸವಾಳ ತೊಗೊಂಡ್ರೂ ಆಗುತ್ತಪ್ಪ. ದಾಸವಾಳ ಎಲೆನೂ ತೊಗೊಳ್ಳಿ, ದಾಸವಾಳ ಹೂವನ್ನು ತೊಗೊಳ್ಳಿ. ಪಿಂಕಲ್ಲೇ ರೆಡ್ಡು ಒಂಥರ ಕಲರ್ಸ್ ಬರುತ್ತೆ. ಯಾವುದಿರುತ್ತೋ ಅದು ತೊಗೋಬೋದು. ಇವಾಗ ಹಳ್ಳಿ ಸೈಡ್ ಹೋದಾಗ ನೀವು ತೊಗೊಂಡು ಬಂದರೆ, ಇಲ್ಲಿ ಬೆಂಗಳೂರಲ್ಲಿ ಆ್ಯಕ್ಚುಲಿ ಸಿಗಲ್ಲ. ಊರು ಸೈಡಿಂದ ಯಾವಾಗ ತೊಗೊಬಂದು ಊರಿಂದ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನೀವೆಲ್ಲ ಆಯಿಲ್ ಈ ಥರ ಪ್ರಿಪೇರ್ ಮಾಡ್ಕೋಬೋದು. ಅದು ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ಏನೇನು ಹೇಳಿದೆ ನಾನು ಆ್ಯಕ್ಚುಲಿ ಫಸ್ಟು ಕರಿ ಲೀವ್ಸ್ ಹೇಳಿದೆ, ಫಸ್ಟು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಆಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಮತ್ತು ಇದು ಅಲೋವೆರಾ ಜೆಲ್ಲು ಹಾಕ್ಕೊಂಡು ಇದಿಷ್ಟು ಹಾಕ್ಕೊಂಡು ಬೇಕಂದರೆ ಮೆಂತ್ಯ ಕೂಡ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಸ್ಪ್ರೇಯಲ್ಲಿ ಕೂಡ ಹಾಕಿದ್ವಿ. ಇದರಲ್ಲೂ ಬೇಕಂದರೆ ನೀವು 2 ಸ್ಪೂನ್ ಇದ್ದರೆ ಹಾಕ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ. ಅಟ್ಲೀಸ್ಟ್ ಅದು ಕಲರ್ ಚೇಂಜ್ ಆಗಬೇಕು ನೋಡಿ. ಎಣ್ಣೆ ಇದೆ ಆ್ಯಕ್ಚುಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಕೊಬ್ಬರಿ ಎಣ್ಣೆ ಈ ಕಲರ್ ಇರಲ್ಲ ಅಲ್ಲ ತಾನೆ. ಸ್ವಲ್ಪ ಒಂದು 10 ಮಿನಿಟ್ಸ್ ಕುದಿಸ್ಕೊಂಡು ಸ್ವಲ್ಪ ಅದು ಆರಲಿಕ್ಕೆ ಬಿಟ್ಬಿಟ್ಟು ಒಂದು ನೈಟ್ ಫುಲ್ ಬಿಟ್ಬಿಡಿ. ಯಾಕಂದರೆ ಅದು ಇನ್ನೂ ಅದೆಲ್ಲ ಕುದ್ದಿ ಕಲರ್ ಇನ್ನೂ ಚೆನ್ನಾಗಿ ಚೇಂಜ್ ಆಗುತ್ತೆ. ಹಾಕ್ಬಿಟ್ಟು ಸೋಸ್ಕೊಂಡು ಇಟ್ಕೊಳ್ಳಿ. ಒಂದು ಈ ಥರದ ಬಾಟಲ್ಲು ಅಥವಾ ನೀವು ಯಾವುದು ಯೂಸ್ ಮಾಡ್ತೀರ ಆ ಥರದ ಬಾಟಲ್ಗೆ ಯೂಸ್ ಮಾಡಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ವೀಕಲ್ಲಿ 2 ದಿನ ಕಂಪಲ್ಸರಿ ಯೂಸ್ ಮಾಡಿ. ನೀವು ಬೇಕಿದ್ರೆ ಅಪ್ಲೈ ಮಾಡಿ ನೋಡಿ ನೆಕ್ಸ್ಟ್ ದಿನ ನಿಮ್ಮ ಹೇರ್ ಎಷ್ಟು ಸ್ಮೂತಾಗಿರುತ್ತೆ ಅಂತ. ನಿಮಗೆ ಫ್ರೀ ಇತ್ತು ಅಂದರೆ ನೀವು ಹೇರ್ ಪ್ಯಾಕ್ ಕೂಡ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಅದು ಇವಾಗೆಲ್ಲ ಸ್ಪ್ರೇಗೆ ಯೂಸ್ ಮಾಡಿದ್ನಲ್ಲ, ಅದನ್ನು ನೀವು ಗ್ರೈಂಡ್ ಮಾಡ್ಕೊಂಬಿಟ್ಟು ನೀವು ಪೇಸ್ಟ್ ಕೂಡ ಮಾಡಿಕೊಂಡು ಫುಲ್ಲು ಕ್ಯಾಪ್ಸಿಗೆಲ್ಲ ಅಪ್ಲೈ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮಾಡೋಂಗಿದ್ರೆ ಮಾಡ್ಕೋಬೋದು. ನಾನು ಒಂದೊಂದು ಸತಿ ಮಾಡ್ತೀನಿ, ಒಂದೊಂದು ಸತಿ ಟೈಮ್ ಇದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ನೀವಿನ್ನು ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಬೋದು ಅಂದರೆ ಎಗ್ ವೈಟ್ ತೊಗೋಬೋದು. ಎಗ್ ವೈಟು, ಮೊಸರು ತೊಗೋಬೋದು, ನಿಂಬೆಹಣ್ಣು ತೊಗೋಬೋದು. ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬರೀ ಎಗ್ ವೈಟ್ ತೊಗೊಳ್ಳಿ. ಹಾಕ್ಕೊಂಡು 1 ಅವರ್ ಅಪ್ಲೈ ಮಾಡ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಆವಾಗ ಹೆಗ್ಗಿಂದನೂ ಸ್ಮೂತು ಸಿಲ್ಕಿನೆಸ್ಸು ಚೆನ್ನಾಗಿ ಬರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ನೀವು ಈ ಆಯಿಲಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಮತ್ತು ಅದಕ್ಕೆ ಸ್ಪ್ರೇಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಆಯಿತಾ. ಇದಿಷ್ಟು ಆಯಿತು. ನೆಕ್ಸ್ಟು ಆದಷ್ಟು ನೀವು ಹೇರ್ನ ಈ ಥರ ಫ್ರೀ ಹೇರ್ಸ್ನ ಬಿಡೋ ಬದಲು ಹೊರಗಡೆ ಹೋದಾಗ ಏನೋ ಮಾಡಲಿಕ್ಕಾಗಲ್ಲ. ಇದು ಮನೇಲಿದ್ದಾಗ ಈ ಥರ ಜಡೆ ಹಾಕೊಳ್ಳಿ. ನೈಟು ಮಲ್ಕೊಳ್ಳುವಾಗ ಕಂಪಲ್ಸರಿ ಸ್ವಲ್ಪ ಜಡೆ ಹಾಕ್ಕೊಳ್ಳಿ. ನಮ್ಮದೇನು ಆ್ಯಕ್ಚುಲಿ ಹೇರ್ ಅಲ್ವೇ ಅಲ್ಲ. ನಾವು ನಮ್ಮ ಸಿಸ್ಟರ್ ಹೇರ್ ನೋಡ್ಬೇಕು ನೀವು ಹೇಗಿದೆ ಅಂತ ಒಬ್ಬರು. ತುಂಬ ದಿಕ್ಕಾಗಿದೆ, ತುಂಬ ಲಾಂಗ್ ಇದೆ. ಅಷ್ಟು ದೊಡ್ಡ ಹೇರು, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಏನೇ ಕೇರ್ ಮಾಡಿದ್ರು ಕೆಲವೊಬ್ಬರಿಗೆ ಹೇರ್ ಗ್ರೋತ್ ಆಗಲ್ಲ. ಗ್ರೋತ್ ಆದರೂ ಉದುರುತ್ತಾನೆ ಇರುತ್ತೆ. ಕೆಲವೊಬ್ರಿಗೆ ಏನು ಅಂದರೆ ಅವ್ರ ಫ್ಯಾಮಿಲಿಗೆ ಕೂಡ ಅವ್ರ ಅಮ್ಮ ಅವ್ರ ಅಜ್ಜಿಗೆ ಏನಾದರೂ ಇದ್ದರೆ ಕೂಡ ಆವಾಗೂ ಕೂಡ ಹೇರ್ ಇರುತ್ತೆ. ಈ ಥರ ಮಾಡಿ ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಪೂರ್ತಿ ಕಂಟ್ರೋಲ್ ಆಗುತ್ತೆ ಒಂದು ಕೂಡ ಉದುರಲ್ಲ ಅಂತ ನಾನು ಹೇಳಲ್ಲ. ನನಗೂ ಕೂಡ ಹೇರ್ ಫಾಲ್ ಆಗುತ್ತೆ, ಆಗಲ್ಲ ಅಂತೇನು ಹೇಳಲ್ಲ. ಸ್ವಲ್ಪ ಕಡಿಮೆ ಆ್ಯಕ್ಚುಲಿ ನೋಡಿ ಈ ಥರ ಬಂದು ಬರುತ್ತೆ. ಕೆಲವೊಬ್ಬರಿಗೆ ಈ ಥರ ಅಂದರೆ ಹಿಂಗೆ ಬರ್ತಾನೆ ಇರುತ್ತೆ. ಹಿಂಗೆ ಅಲ್ಲಿ 2 ಬಂತು ಆ್ಯಕ್ಚುಲಿ ನಂದು ಕೂಡ ತುಂಬ ಬರ್ತಾನೆ ಇರುತ್ತೆ. ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇದಿಷ್ಟು ಹೇರ್ ಕೇರ್ ಟಿಪ್ಸ್ ಆಗಿತ್ತು. ಆಯಿಲ್ದಾಯಿತು, ಸ್ಪ್ರೇದಾಯಿತು. ನಾನು ಶಾಂಪು ಎಲ್ಲ ನಾರ್ಮಲ್ ಶಾಂಪು ಯೂಸ್ ಮಾಡ್ತೀನಿ. ನಾನೇನು ಯಾವ ದೊಡ್ಡ ಬ್ರ್ಯಾಂಡೆಡ್ ಆ ಥರದ್ದು ನಾನು ಏನು ಯೂಸ್ ಮಾಡಲ್ಲ. ನಾರ್ಮಲಾಗಿ 1 ರೂಪೀಸ್ದು ಮಾಮೂಲಿ ಪ್ಯಾಕೆಟ್ ಬರುತ್ತಲ್ಲ, ಯಾವುದದು 1 ರೂಪೀಸ್ದು ಕ್ಲಿನಿಕ್ ಪ್ಲಸ್ ಬರುತ್ತಲ್ಲ, ಅದೇ ಅಪ್ಪ ನಾನು ಯೂಸ್ ಮಾಡೋದು. ನಾನೇನು ತುಂಬ ಬ್ರ್ಯಾಂಡೆಡ್ ಯಾವುದು ಯೂಸ್ ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಹೇರ್ ಸ್ಮೂತಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆ್ಯಕ್ಚುಲಿ ಇವಾಗೇ ಮಾಡಿಸ್ಬೇಕಂತಲ್ಲ, ತುಂಬ ದಿನದಿಂದ ಆಸೆ ಇದೆ ಮಾಡಿಸ್ಬೇಕು ಅಂತ. ಮಾಡಿಸೋದಕ್ಕೆ ಏನು ಹಬ್ಬ ಅಂದರೆ 1 3 4 ಒಳಗಡೆ ಮಾಡ್ಕೊಡ್ಬಹುದು. ಬಟ್ ಅದಾದಮೇಲೆ ಮೇಂಟೆನೆನ್ಸ್ ಇದೆಯಾ, ಅದಾದಮೇಲೆ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ಭಯ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಸ್ಮೂತ್ ಇರಬೇಕು ನಮ್ಮ ಹೇರು, ಸಿಲ್ಕಿಯಾಗಿ ಈ ಥರ ಫ್ರೀಯಾಗಿ ಹೇರ್ ಬಿಟ್ಕೊಡೋಕ್ಕೆ ಅಂತ ನೋಡೋಣ. ಬಟ್ ಅದು ಮಿಷಿನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಕೆಲವೊಬ್ರಿಗೆ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ನಾರ್ಮಲ್ ಆಗಿರುತ್ತೆ. ನಾವು ಏನಾದರೂ ಇವಾಗ ನಾರ್ಮಲಿ ಸ್ಟ್ರೈಟ್ನಿಂಗ್ ಮಿಷಿನ್ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ಪ್ರೊಟೆಕ್ಟ್ ಸಿರಮ್ ಕೂಡ ನೀವು ಯೂಸ್ ಮಾಡಬೇಕು, ಕಂಪಲ್ಸರಿ ಯೂಸ್ ಮಾಡಬೇಕು. ಈ ಪ್ರೊಟೆಕ್ಟ್ ಸಿರಮ್ ಹಾಕಿಲ್ಲ ಹಾಗೆ ಡೈರೆಕ್ಟ್ ಮಿಷಿನ್ ಯೂಸ್ ಮಾಡ್ತೀರ ಅಂದರೆ ಎಲ್ಲರಿಗೂ ಗೊತ್ತಿರೋದೇ ಇದು. ಬಟ್ ಕೆಲವೊಬ್ರು ನಾರ್ಮಲಾಗಿ ಟೈಮ್ ಆಗಿಬಿಡ್ತೀವಿ, ಸ್ಪ್ರೇ ಎಲ್ಲ ಅಪ್ಲೈ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೇ ಸ್ಟ್ರೈಟಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಮಾಡಿಬಿಡಿ. ನಾನು ಕೂಡ ಹಾಗೆ ಮಾಡ್ಕೊಂಡು ಹೇರ್ ಫಾಲೋ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ. ಈ ಥರ ಮಾಡಿಬಿಟ್ಟು ನನಗೆ ಆ್ಯಕ್ಚುಲಿ ಹೇಳಿ ಹೇರ್ದು ಹೇಗೆ ನಿಮಗೆ ಅಂದರೆ ತಕ್ಷಣ ನಿಲ್ಲಲ್ಲಪ್ಪ. ಏನು 1 ದಿನ 2 ದಿನದಲ್ಲಿ ಹೇರ್ ಫಾಲ್ ನಿಲ್ಲಲ್ಲ. ಕಂಪಲ್ಸರಿ ನೀವು 1 ತಿಂಗಳು ಯೂಸ್ ಮಾಡಿ. ಯಾವುದು 1 ದಿನದಲ್ಲಿ ಆಗಲ್ಲಲ್ವ, ಅದು ಅಬ್ಸರ್ವ್ ಆಗಬೇಕು ನಮ್ಮ ಹೇರ್ಗೆ, ನಮ್ಮದು ತಲೆಗೆಲ್ಲ ನೀಟಾಗಿ ಕ್ಯಾಲ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ 15 ಡೇಸು, 1 ಮಂತ್, 3 ಮಂತ್ಸು ಕಂಟಿನ್ಯೂ ಮಾಡಿ, ಒಳ್ಳೆಯದು. ನಾನು ಕೂಡ ಇದೇನೋ ತಕ್ಷಣಕ್ಕೆ ಮಾಡ್ಕೊಂಡಿರೋದಲ್ಲ. ನಾನು 3 ಮಂತ್ಸು 4 ಮಂತ್ಸಿಂದಲೂ ಯೂಸ್ ಮಾಡ್ತಾನೇ ಇದ್ದೀನಿ. ಇವಾಗ ನನಗೆ ಆ್ಯಕ್ಚುಲಿ ಬೆಟರ್ ಆಗಿರೋದ್ರಿಂದ ನಿಮಗೆ ಅದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಎಷ್ಟು ಹೇರ್ ಫಾಲ್ ಆಗ್ತಾಯಿತ್ತು ಅಂದರೆ ಒಂದು ಟೈಮ್ಗೆ 200 ಹೇರ್ಸು, ಅಂದರೆ ಹಿಂಗೆ ಇಟ್ಕೊಂಡ್ರೆ ಇಷ್ಟು ತುಂಬ ಹೇರ್ ಇತ್ತು, ಅಷ್ಟು ಹೇರ್ ಫಾಲ್ ಆಗೋದು. ಇಲ್ಲ ಇವಾಗ ಅಷ್ಟೇನು ಉಳಿದಿಲ್ಲ, ಕಡಿಮೆ ಆಗಿದೆ. ಇವಾಗ ವಾಟರ್ ಕೂಡ ಎಲ್ಲ ಮಿಕ್ಸ್ ಇರುತ್ತೆ. ಇವಾಗ ಬ್ಯಾಂಗ್ಳೂರಲ್ಲಿ ಕಾವೇರಿ ವಾಟರು, ಬೋರ್ದು, ಏನೋ CMC ಎಲ್ಲ ಅದು ಇದೆಲ್ಲ ಮಿಕ್ಸ್ ಆಗಿ ನೀರೇನು
ಎಲ್ಲ ಕಡೆನೇ ಕಾಮನ್ ಇದು, ನೀರು ಪ್ರಾಬ್ಲಮ್ ಅದು ಮಿಕ್ಸ್ ಆಗಿರೋದ್ರಿಂದ ಏರ್ ಫಾಲ್ ಅದು ಸಹಜ, ಅದು ಡೆಸ್ಟು ಅದು ಎಲ್ಲ ಸೇರಿಸಿ ಏರ್ ಫಾಲ್ ಆಗುತ್ತೆ. ಬಟ್ ಹೆವಿ ಆಗಲ್ಲ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನಿಮಗೆಲ್ಲ ನಾನು ಹೇಳಿದ ಟಿಪ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಏನು ಮಾಡ್ತೀನಿ ಅದು ಹೇಳಿದ್ದೀನಿ ನಿಮಗೆ. ನಾನು ಎಕ್ಸ್ಟ್ರಾ ಇದರಲ್ಲಿ ಎಕ್ಸ್ಪೋರ್ಟ್ ಅಲ್ಲ, ಅಟ್ಲೀಸ್ಟ್ ನಾನು ಏನು ಫಾಲೋ ಮಾಡ್ತೀನಿ ಅದ್ರ ಬಗ್ಗೆ ಅದಷ್ಟೇ ಹೇಳಿದ್ದೀನಿ. ಸೊ ನನ್ನದು ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ಯಾವ ಥರ ವೀಡಿಯೋ ಇನ್ನೂ ಬೇಕಂತ ಹೇಳಿ ಕಮೆಂಟ್ ಮಾಡಿ. ವೆಯ್ಟ್ ಲಾಸ್ ವೀಡಿಯೋ ಕೂಡ ಬರುತ್ತೆ. ನೀವು ಆ್ಯಕ್ಚುಲಿ ನಾನು ಅದು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ತುಂಬ ಒಂದು ವೀಡಿಯೋನೇ ಮಾಡ್ತೀನಿ. ಇವಾಗ ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಸಮಸ್ಯೆ ಆಗಿಬಿಟ್ಟಿದೆ. ನನಗೂ ಕೂಡ ಅದೇ ಸಮಸ್ಯೆ ಆಗಿತ್ತು. ಆ್ಯಕ್ಚುಲಿ ಪರವಾಗಿಲ್ಲ, ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಮತ್ತು ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಕಲ್ತ್ಕೊಳ್ತೀನಿ ಅಷ್ಟೇ, ಮತ್ತೆ ಎಂತ ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಇವತ್ತು ಸಂಡೇ ನಾನು ಈ ವಿಡಿಯೋ ಮಾಡ್ತಾಯಿರೋದು, ಸೊ ನಿಮಗೆ ಮಂಡೇ ಸಿಗ್ಬೋದು ಈ ವಿಡಿಯೋ. ಓಕೆ ಬಾಯ್, ಟೇಕ್ ಕೇರ್. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿ ಸಂಡೇ ಎಲ್ಲ ಎಂಜಾಯ್ ಮಾಡಿ. ಬಾಯ್.